ಸಾಲು ಸಾಲು ಅವಾಂತರಗಳ ಬಳಿಕವೂ ಕೂಡ BMRCL ಅವರು ಎಚ್ಚೆತ್ತುಕೊಂಡಿಲ್ವಾ ನಮ್ಮ ಮೆಟ್ರೋದವರು? ಯಾಕೆ ಅಂತಂದರೆ ಆತ್ಮಹತ್ಯೆಯ ಪ್ರಯತ್ನಗಳು ಕೂಡ ನಡೆದಿತ್ತು. ಈಗ ಮುಂದುವರಿದಂತೆ ಇನ್ನೊಂದು ಘಟನೆ ನಡೆದಿತ್ತು. ಸಾಲು ಅವಾಂತರದ ಬಳಿಕವೂ ಎಚ್ಚೆತ್ತಿಲ್ವಾ BMRCL ಅಂತ? ಯಾಕೆಂದರೆ ಇತ್ತೀಚೆಗೆ ಮೆಟ್ರೋ ಹಳಿಗೆ ಜಿಗಿದಿದ್ದ ಯುವತಿ, ಇನ್ನೊಬ್ಬ ಯುವಕ ಆತ್ಮಹತ್ಯೆಗೆ ಯತ್ನಿಸಿದ್ದ. ಈ ಬೆನ್ನಲ್ಲೇ ಮೆಟ್ರೋ ಟ್ರ್ಯಾಕ್ನಲ್ಲಿ ಜಿಗಿದು ಕುಳಿತಿದೆ ಕಪ್ಪು ಬೆಕ್ಕೊಂದು. ಎಲ್ಲಿಂದ ಬಂತಪ್ಪ ಅದು? ನೋಡಿ, ಕಪ್ಪು ಬೆಕ್ಕೊಂದು ಟ್ರ್ಯಾಕಲ್ಲಿ ಬಂದು ಜಿಗಿದು ಕೂತಿದೆಯಂತೆ. ಆ್ಯಕ್ಚುಲಿ ಘಟನೆ ನಡೆದಿರೋದು JP ನಗರ ಮೆಟ್ರೋ ಹಳಿಯಲ್ಲಿ ಕಪ್ಪು ಬೆಕ್ಕೊಂದು ಪ್ರತ್ಯಕ್ಷವಾಗಿದೆ. ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಅದನ್ನು ರಕ್ಷಣೆ ಮಾಡಬೇಕಾಗಿತ್ತು, ಮಾಡಿಲ್ವಂತೆ. ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮೆಟ್ರೋ ಸಿಬ್ಬಂದಿ ವಿರುದ್ಧ ಆಕ್ರೋಶ ಜಾಸ್ತಿ ಆಗ್ತದೆ. ಸಾಮಾನ್ಯ ಮೆಟ್ರೋ ಸ್ಟೇಷನ್ಗಳೆಲ್ಲ ನಿಮಗೆ ಗ್ರೌಂಡ್ ಲೆವೆಲ್ನಲ್ಲಿ ಇರಲ್ಲ, ಎಲ್ಲವೂ ಕೂಡ ಮೇಲ್ಗಡೆ. ಬೆಕ್ಕಲ್ಲಿ ಹೆಂಗೆ ಬಂತು ಅದೇ ನಿರ್ಲಕ್ಷ್ಯ ಅಂತ ನಾನು ಹೇಳ್ತಾ ಇರೋದು. ಒಂದು ಬೆಕ್ಕು ಅಲ್ಲಿಗೆ ಬರುತ್ತೆ ಅಂದರೆ ಹೆಂಗೆ ಸಾಧ್ಯ? ಪಿಲ್ಲರ್ಗಳ ಮೇಲೆ ಹತ್ಕೊಂಡು ಬರುತ್ತಾ? ಇಲ್ಲ, ಅದು ಸ್ಟೇಷನ್ ಮುಖಾಂತರನೇ ಬಂದಿರಬೇಕು. ಬಟ್ ಹೆಂಗೆ ಬಂತು? ಅಲ್ಲಿನ ಸಿಬ್ಬಂದಿ ಅದನ್ನು ಹೇಗೆ ಒಳಗೆ ಬಿಟ್ಟರು? ಅದರದ್ದು ಪ್ರಾಣನೇ ಅಲ್ವಾ? ಅದಕ್ಕೇನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ನೀವು ಭದ್ರತೆ ಜೋರು ಮಾಡಬೇಕು. ಯಾಕಂದರೆ ಒಬ್ಬ ಯುವತಿ ಟ್ರ್ಯಾಕಿಗೆ ಜಿಗಿದಿದ್ರು ಮೊಬೈಲ್ಗೋಸ್ಕರ, ಇನ್ನೊಬ್ಬ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದ. ಯಾಕೆ ಹೀಗಾಗ್ತಾ ಇದೆ?